ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತು ಬೇಬಿ ಕುಚ್ಚು ಯಾವ ರೀತಿ ಹಾಕೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ತಗೋತಿರೋ ಮೆಟೀರಿಯಲ್ ಬಂದು ಇಷ್ಟೇ. ಇದು ಬಂದು ನಾನು ಬುಲೆಟ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಎರಡು ಕಲರಲ್ಲಿ, ಒಂದು ವೈನ್ ಕಲರ್ ಇದೆ, ಒಂದು ಪರ್ಪಲ್ ಶೇಡ್, ಲೈಟ್ ಪರ್ಪಲ್ ಕಲರ್ ಶೇಡ್ ಇದೆ. ಸ್ಯಾರಿ ಬಂದು ಬಾಡಿ ಕಲರ್ ಇದಿರೋದು. ಪಲ್ಲು ಕಲರ್ ಬಂದು ವೈನ್ ಕಲರ್ ಇದೆ. ಇದು ಎರಡು ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆಯೇ ನಾನು ಬುಲೆಟ್ ಥ್ರೆಡ್ ಜಾಸ್ತಿ ಯೂಸ್ ಮಾಡೋದು. 99% ಬುಲೆಟ್ ಥ್ರೆಡ್ನ ಯೂಸ್ ಮಾಡೋದು. ಇನ್ನು 1% ಸಿಗಲಿಲ್ಲ ಅಂದಾಗ ನಾನು 5 ಸ್ಟಾರ್ ಅನ್ನೋದು ಸಿಗುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಮತ್ತು ಜರಿ ಬಂದು ಕಟ್ಟೋದಕ್ಕೆ ಇದರಲ್ಲಿ ವೈರ್ ಇರುವಂಥದ್ದು ಮತ್ತು ಥ್ರೆಡ್ ಇರುವಂಥದ್ದು ಎರಡು ಥರ ಜರಿ ಸಿಗುತ್ತೆ. ನಾನು ಇದು ಯೂಸ್ ಮಾಡೋದು ಇಲ್ಲಿ ನೋಡಿ, ಈ ರೀತಿ ಸ್ವಲ್ಪ ಎಳೆದ್ರೆ ಗೊತ್ತಾಗುತ್ತೆ. ಇದು ಬಂದು ವೈರ್ ಇರೋದು ಜರಿ, ಈ ರೀತಿ ವೈರ್ ಇರೋದು ಕಾಣಿಸುತ್ತೆ. ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ಥ್ರೆಡ್ ಇರೋದು ತೊಗೊಳ್ಳಲ್ಲ. ಹಾಕ್ಬೇಕಾದ್ರೆ ಅದು ಕಟ್ಟಾಗುತ್ತೆ, ಅಂದರೆ ಗ್ರಿಪ್ಪಾಗಿ ಹೇಳಿದ ತಕ್ಷಣ ಅದು ಕಟ್ಟಾಗೋಗುತ್ತೆ ಥ್ರೆಡ್ ಇರೋದು. ನಾನು ಅದಕ್ಕೋಸ್ಕರ ವೈರ್ ಇರೋದು ತೊಗೋತೀನಿ. ಮತ್ತು ಇದು ಬಂದು ನೀಡಲ್ ಬಂದು ಒಂದು 5 ಇಂಚಸ್ ಇದೆ ನೀಡಲ್ಲು. ಈ ರೀತಿ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಕಣ್ಣು ಕೂಡ ದೊಡ್ಡದಾಗಿದೆ. ಒಬ್ರೊಬ್ರು ಥ್ರೆಡ್ಗೆ ಗಮ್ ಹಾಕಿ ಮತ್ತು ನೀಡಲಿಂದನೋ ಅಥವಾ ದಬ್ಬಳದಿಂದನೋ ಚುಚ್ಚಿ ಆ ರೀತಿ ಹಾಕೋತಾರೆ. ಆದರೆ ನಾನು ಡೈರೆಕ್ಟ್ ನೀಡಲಿಂದನೇ ಹಾಕೋತೀನಿ. ಮತ್ತು ಕಟ್ಟರ್ ಯೂಸ್ ಮಾಡ್ತೀನಿ. ಕತ್ರಿ ಏನೂ ಯೂಸ್ ಮಾಡಲ್ಲ, ಕಟ್ಟರ್ ಯೂಸ್ ಮಾಡ್ತೀನಿ. ಇದರಿಂದನೂ ಕೂಡ ಫಾಸ್ಟಾಗಿ ಕೆಲಸ ಮುಗುತ್ತೆ. ಫ್ರೆಂಡ್ಸ್, ಬೇಬಿ ಕುಚ್ಚು ಬಂದು ಒಂದು 45 ಮಿನಿಟ್ಸಲ್ಲೆಲ್ಲ ಮುಗ್ದೋಗುತ್ತೆ. ಸುತ್ತಕೊಂಡು ಎಲ್ಲ ಮಾಡ್ಕೊಂಡು ಟೋಟಲಾಗಿ 45 ಮಿನಿಟ್ಸಲ್ಲೆಲ್ಲ ಮುಗ್ದೋಗುತ್ತೆ. ಆ ರೀತಿ ಕಂಪ್ಲೀಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ಈ ರೀತಿ ಥ್ರೆಡ್ ಕವರ್ನ ಈ ರೀತಿ ತೊಗೊಂಡು ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇದ್ರೊಳಗಡೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ನೆಕ್ಸ್ಟ್ ಥ್ರೆಡ್ ಕಲರ್ ತೊಗೋಬೇಕಾದ್ರೆ ಅದರ ನಂಬರ್ ಹೇಳಿದ್ರೆ ಸಾಕು, ಥ್ರೆಡ್ ಕೊಡ್ತಾರೆ. ಹಾಗಾಗಿ ನೀವು ಇದನ್ನು ಕಲರ್ನೇ ಕೂಡ ಹುಡ್ಕೋ ಆಗೋಕ್ಕಿಲ್ಲ, ಏನು ನಂಬರ್ ತೊಗೊಂಡೋದ್ರೆ ಸಾಕಾಗುತ್ತೆ. ಆ ರೀತಿ ಕೂಡ ಹಾಕೋಬೋದು. ಫ್ರೆಂಡ್ಸ್, ನಾನಿಲ್ಲಿ ಈ ರೀತಿ ವಾಲ್ ಸ್ಟಿಕ್ಗಳನ್ನ ಅಂಟಿಸ್ಕೊಂಡಿದ್ದೀನಿ. ಇದು ಸುತ್ತೋದಕ್ಕೋಸ್ಕರ ನಾನು ಅಂಟಿಸ್ಕೊಂಡಿರೋದು. ಈ ಕಡೆ ಒಂದು ಮತ್ತು ಈ ರೀತಿ ಈ ಕಡೆ ಒಂದು, ಎರಡು ಸೈಡು ಕೂಡ ನಾನು ಈ ರೀತಿ ವಾಲ್ ಸ್ಟಿಕ್ಗಳನ್ನ ಅಂಟಿಸ್ಕೊಂಡಿದ್ದೀನಿ. ಈ ರೀತಿ ಒಂದು ಮೆಷರ್ಮೆಂಟಲ್ಲಿ ಅಂಟಿಸ್ಕೊಂಡಿದ್ದೀನಿ. ಸ್ಯಾರಿಗೆ ಒಂದೇ ಸೈಜು ಸಾಕು. ಸ್ವಲ್ಪ ವೇರಿಯೇಷನ್ ಅಂದರೆ ಸ್ಯಾರಿ ಬಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದಕ್ಕೋಸ್ಕರ ಬೇಕು ಅಂದರೆ ಎಕ್ಸ್ಟ್ರಾ ಒಂದು 3-4 ಆ ರೀತಿ ತೊಗೊಳುತ್ತೆ. ಅದಕ್ಕೆ ಎಕ್ಸ್ಟ್ರಾ ಬೇಕಾದರೆ ಒಂದು ಪ್ಲೇಟ್ಗೆ ಯಾವುದಕ್ಕಾದರೂ ಸುತ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ಈ ರೀತಿ ಸ್ಟಾರ್ಟಿಂಗು ಇದಕ್ಕೆ 1-2 ಗಂಟನ್ನ ಹಾಕೋಬೇಕಾಗುತ್ತೆ. ಈ ರೀತಿ ಗಂಟು ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಬಂದರೆ 1 ಅಂತ ಕೌಂಟ್ ಆಗುತ್ತೆ. 1 2 3 4 5 6 7. ಫ್ರೆಂಡ್ಸ್, ಈ ರೀತಿ ನೀವು ಸುತ್ಕೊಳ್ಳೋದ್ರಿಂದ ಈಗ 7 ಆಗಿದೆ. ನಾನು ಇಲ್ಲಿಗೆ 75 ಒಟ್ಟು ಟೋಟಲ್ ಆಗಿ ನಾನು 75ನ ಸುತ್ಕೋತೀನಿ. 75 ಸುತ್ಕೊಳ್ಳೋದ್ರಿಂದ 1 to ಡಬಲ್ ಮಾಡಿದ್ಮೇಲೆ ಅಲ್ಲಿಗೆ 300 ಎಳೆ ಆಗುತ್ತೆ. ನಾನು 300 ಎಳೆ ಥ್ರೆಡ್ನ ತೊಗೋತೀನಿ ಒಂದು ಬೇಬಿ ಕುಚ್ಚಿಗೆ. ಅಂದರೆ ಈ ರೀತಿ ನಾನು ಒಂದು ಕಲರ್ ಥ್ರೆಡ್ನ 2 ಟೈಮ್ಸ್ ಸುತ್ಕೋತೀನಿ, ಇನ್ನೊಂದು ಕಲರ್ ಥ್ರೆಡ್ನ 2 ಟೈಮ್ಸ್ ಸುತ್ಕೋತೀನಿ. ಅಲ್ಲಿಗೆ 4 ಎಳೆ ಆಗುತ್ತೆ. ನನಗೆ 4 ಎಳೆ ಸಾಕಾಗುತ್ತೆ. ಒಂದು ಸೀರೆಗೆ ಬೇಬಿ ಕುಚ್ಚಿಗೆ 4 ಎಳೆ ಸಾಕಾಗುತ್ತೆ. ಇದರಿಂದನೂ ಕೂಡ ಒಟ್ಟಿಗೆ ಸುತ್ಕೊಳ್ಳೋದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ. ಬೇಗನೆ ಹಾಕೋಬೋದು. ಸ್ಯಾರಿನ ಈ ರೀತಿ ಸುತ್ಕೋಬೇಕಾಗುತ್ತೆ. 10 11. ಫ್ರೆಂಡ್ಸ್, ಇಲ್ಲಿ 75 ಎಳೆ ಸುತ್ಕೊಂಡು ಆಗಿದೆ. ಈ ರೀತಿ ಸುತ್ತ ಆದಮೇಲೆ ಈ ರೀತಿ ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಹೀಗೆ ನೀಡಲ್ ಒಳಗಡೆ ಪಾಸ್ ಮಾಡ್ಕೋಬೇಕಾಗುತ್ತೆ. ಪಾಸ್ ಮಾಡಿಕೊಂಡು ಫ್ರೆಂಡ್ಸ್, ಈ ರೀತಿ ಸುತ್ಕೊಂಡಿದ್ದೀನಿ. ಈ ರೀತಿ ಬರೋ ರೀತಿ ಒಟ್ಟು ನಾನಿಲ್ಲಿ 4 ಎಳೆ ತೊಗೊಂಡಿದ್ದೀನಿ. ಒಂದು ಕಲರ್ 2 ಎಳೆ, ಇನ್ನೊಂದು ಕಲರ್ 2 ಎಳೆ. ಒಂದು ಸೀರೆಗೆ ಈ ರೀತಿ 4 ಎಳೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಸುತ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಜರಿನ ಸೂಜಿಗೆ ಹಾಕೊಳ್ಳಲ್ಲ, ಒಂದು ಇಷ್ಟು ದೂರ ಬಿಟ್ಟು ಕಟ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಈ ರೀತಿ ಒಂದು ಇಷ್ಟು ದೂರ ಬಿಡ್ತೀನಿ. ಇಲ್ಲಾಂದ್ರೂ ಒಂದು 10 ಇಂಚ್ ಇರುತ್ತೆ, 10 ಇಂಚ್ ಲೆಂತ್ ಬಿಟ್ಟು ಕಟ್ ಮಾಡ್ಕೋತೀನಿ. ಈ ರೀತಿ ಕಟ್ ಮಾಡ್ಕೋತೀನಿ. ಇಲ್ಲಿ ಒಂದು ಇಷ್ಟು ದೂರ ಅಷ್ಟೇ
ಒಂದು 10 ಇಂಚ್ ಲೆಂತಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಬಿಡ್ತೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೆ ಜರಿ ಅಷ್ಟು ಕಟ್ ಮಾಡಿ ಇಟ್ಕೊತೀನಿ. ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ಸೂಜಿಗೆ ಹಾಕ್ಕೊಂಡಾದ್ಮೇಲೆ ಈ ರೀತಿ ಒಂದು 1/4 ಇಂಚು ಬಿಟ್ಟು ನಾನು ಹಾಕ್ತಿದ್ದೀನಿ. ನೋಡಿ 1/4 ಇಂಚು ಬಿಟ್ಟು ಬಟ್ಟೆಗೆ ಈ ರೀತಿ ಚುಚ್ಚಿ ಈ ರೀತಿ ನೀಡಲ್ನ ಈ ರೀತಿ ಎಳ್ಕೊಬೇಕಾಗುತ್ತೆ. ಈ ರೀತಿ ಎಳ್ಕೊಂಡು ಈ ರೀತಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಈ ಜರಿ ಏನಿದೆ ಸ್ವಲ್ಪ ಲೆಂತ್ ನೋಡಿ, ಒಂದು ಇಷ್ಟುದ್ದ ಲೆಂತ್ನ ಬಿಟ್ಟು ಒಂದಿಷ್ಟುದ್ದ ಲೆಂತ್ನ ಈ ಸೈಡು ಲೆಫ್ಟ್ ಸೈಡ್ ಹೋಗೋ ರೀತಿ ಬಿಟ್ಟು ಈ ರೀತಿ ಇದಕ್ಕೆ ಸುತ್ತಕೊಂಡು ಬರಬೇಕಾಗುತ್ತೆ. ನೋಡಿ ಈ ರೀತಿ ಒಂದು 8 ರೌಂಡ್ ತೊಗೊಂಡ್ರೆ ಸಾಕು, 7ರಿಂದ 8 ರೌಂಡು ಸಾಕಾಗುತ್ತೆ. ಅದೇ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಸುತ್ತಾದ್ಮೇಲೆ ಈ ಜರಿನ ಈ ರೀತಿ ರೈಟ್ ಸೈಡ್ಗೆ ಎಳ್ಕೊಂಡು, ಲೆಫ್ಟ್ ಸೈಡಿಗೆ ಬಿಟ್ಟಿದ್ವಲ್ಲ ಆ ಜರಿನ ರೈಟ್ ಸೈಡ್ಗೆ ಎಳ್ಕೊಂಡು ಈ ರೀತಿ ಗಂಟನ್ನ ಹಾಕ್ಕೋಬೇಕಾಗುತ್ತೆ. ಒಂದು 3 ಗಂಟು ಹಾಕ್ಕೊಳ್ಳಿ ಸಾಕಾಗುತ್ತೆ. ಇದು ಬಿಚ್ಚೋಗಲ್ಲ, ಯಾವುದೇ ಕಾರಣದಲ್ಲೂ ಇದು ಬಿಚ್ಚೋಗಲ್ಲ. ವೈರ್ ಆಗಿರೋದ್ರಿಂದ ಇದು ಬಿಚ್ಚೋ ಚಾನ್ಸೇ ಇಲ್ಲ. ನಿಮಗೆ ಅಷ್ಟು ಭಯ ಇತ್ತು ಬಿಚ್ಚೋಗುತ್ತೆ ಅಂತ ಹೇಳಿದ್ರೆ 1 ಡ್ರಾಪ್ ಗಮ್ ಹಾಕ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕುಚ್ಚಿಗೆ ನಾನು ತುಂಬ ಶಾರ್ಟಾಗಿ ಕಟ್ ಮಾಡ್ತಿದ್ದೀನಿ. ಲೆಂತ್ ತೊಗೋತಿಲ್ಲ ನಾನಿಲ್ಲಿ, ತುಂಬ ಶಾರ್ಟಾಗಿ 1/4 ಇಂಚ್ಗಿಂತ ಸ್ವಲ್ಪ ಉದ್ದ ಇದೆ ಅಷ್ಟೇ. ನೋಡಿ ಇಷ್ಟು ಶಾರ್ಟಾಗಿ ತೊಗೋತಿದ್ದೀನಿ, ತುಂಬ ಲೆಂತ್ ತೊಗೋತಿದ್ದ. ತುಂಬ ಲೆಂತ್ ತೊಗೊಂಡ್ರೆ ಒಂಥರ ಗಿಂಚ್ಕೊಂಡಂಗೆ ಆಗ್ಬಿಡುತ್ತೆ ಕುಚ್ಚು ಬಂದು. ಹಾಗಾಗಿ ಈ ರೀತಿ ಶಾರ್ಟ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಹೇಗಿರುತ್ತೋ ಕುಚ್ಚು ಅದೇ ರೀತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಶಾರ್ಟಾಗೆ ಪೂರ್ತಿ ಆಲ್ಮೋಸ್ಟ್ ನಾನು ಲೆಂತ್ ಜಾಸ್ತಿ ಹಾಕೋದೇ ಇಲ್ಲ, ನನಗೆ ಬರೋದೆಲ್ಲ ಬೇಬಿ ಕುಚ್ಚು ಇದೇ ರೀತಿ. 3 ಥರ ಕುಚ್ಚು ಕೂಡ ಹಾಕೋಬೋದು. ಬೇಬಿ ಕುಚ್ಚಲ್ಲೇ 3 ಥರ ಹಾಕ್ಬೋದು. ಇದನ್ನೇ ಸ್ವಲ್ಪ ಲಾಂಗಾಗೂ ಕೂಡ ಹಾಕೋಬೋದು. ಮತ್ತು ಏಲಕ್ಕಿ ಕುಚ್ಚು ಅಂತಲೂ ಕೂಡ ಹಾಕೋಬೋದು. ಏಲಕ್ಕಿ ಕುಚ್ಚು ಯಾರಿಗೆಲ್ಲ ಬೇಕು, ಯಾರಿಗೆಲ್ಲ ಗೊತ್ತಿಲ್ಲ ಅದು ಕುಚ್ಚು ಯಾರಿಗೆಲ್ಲ ಬೇಕು ಅವರು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. 3 ಗಂಟನ್ನ ಹಾಕ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಫ್ರೆಂಡ್ಸ್, ಹಾಗೆಯೇ ಇಲ್ಲಿ ಒಂದೇ ಸರಿ ಕಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತೆ ಟ್ರಿಮ್ ಮಾಡ್ಕೊಳಕ್ಕೆ ಹೋಗಬೇಡಿ. ಟ್ರಿಮ್ ಮಾಡ್ಕೊಂಡಾಗ ಫಿನಿಶಿಂಗ್ ನೀಟಾಗಿ ಕುತ್ಕೊಳ್ಳೋದಿಲ್ಲ. ಒಂದೇ ಸರಿ ಕಟ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು ಸ್ಯಾರಿ ಕೂಡ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ, ಸೀತಾ ಇಟ್ಕೊಂಡಿಲ್ಲ. ಸ್ಯಾರಿ ಕೂಡ ನಾನು ಉಲ್ಟಾ ಇಟ್ಟು ಹಾಕ್ತಿರೋದು. ಆ ಗಂಟು ಬಂದು ಹಿಂದೆ ಬರಬೇಕಲ್ಲ, ಹಾಗಾಗಿ ನಾನಿಲ್ಲಿ ಈ ರೀತಿ ಉಲ್ಟಾ ಹಾಕ್ತಿದ್ದೀನಿ. ಇದು ಬಂದು ಸೀತಾ ಇರೋದು, ಇದು ಬಂದು ಉಲ್ಟಾ ಇದೆ. ಈ ರೀತಿ ಉಲ್ಟಾ ಹಾಕ್ತಿದ್ದೀನಿ. ಒಂದು 5 ಕುಚ್ಚು ಒಂದು ಕಲರು, ಒಂದು 5 ಕುಚ್ಚು ಒಂದು ಕಲರು, ಆ ರೀತಿ ನಾನು ಡಬಲ್ ಕಲರಲ್ಲಿ ಹಾಕೊಂಡು ಹೋಗ್ತಿದ್ದೀನಿ. ನೀವು ಬೇಕು ಅಂದರೆ 2 ಅಥವಾ 1 3 4 ನಿಮಗೆ ಎಷ್ಟು ಬೇಕೋ ಅಷ್ಟು, ಒಂದು ಕಲರು ಇನ್ನೊಂದು ಕಲರು ಎಷ್ಟು ಬೇಕೋ ಅಷ್ಟು ಆ ರೀತಿ ಕೂಡ ಹಾಕೊಂಡು ಹೋಗ್ಬೋದು. ಅದು ಬಂದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬೇಕೋ ಅಷ್ಟು. ಫ್ರೆಂಡ್ಸ್, ನೀವು ಇದೇ ರೀತಿ ಜರಿನ ಕಟ್ ಮಾಡಿಕೊಂಡು ಹಾಕೋದ್ರಿಂದ ಬೇಗ ಕೂಡ ಕಂಪ್ಲೀಟ್ ಆಗುತ್ತೆ. ಮತ್ತು ಥ್ರೆಡ್ ಕೂಡ ಒಂದೇ ಸರಿ ಸುತ್ಕೊಳ್ಳೋದ್ರಿಂದ ಲಾಂಗಾಗಿ ಮೆಷರ್ಮೆಂಟ್ ಪ್ರಕಾರ ನೀವು ಆ ರೀತಿ ಒಂದು ವಾಲ್ ಸ್ಟಿಕ್ನ ತೊಗೊಂಡು ಅಂಟಿಸ್ಕೊಂಡು ಆ ರೀತಿ ಸುತ್ಕೊಳ್ಳೋದ್ರಿಂದನೂ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಟೈಮ್ ತೊಗೊಳ್ಳಲ್ಲ ಜಾಸ್ತಿ ಹೊತ್ತು. ಫ್ರೆಂಡ್ಸ್, ಹಾಗೆ ನಾನು ಈ ರೀತಿ ಬೇಬಿ ಕುಚ್ಚಿಗೆ ನಾನು 200ನ ತೊಗೋತೀನಿ. ಒಂದು ದಿನದಲ್ಲಿ 5 ಬೇಬಿ ಕುಚ್ಚು ಹಾಕೊಂಡ್ರೂ ಸಾಕು, ಅಲ್ಲೇ 1000 ಆಗೋಗುತ್ತೆ. ಥ್ರೆಡ್ ಬಂದು ನನಗೆ ಇಲ್ಲಿ 25 ರೂಪೀಸು. ಒಂದೇ ಥ್ರೆಡ್ ಯೂಸ್ ಆಗೋದು, ಅಂದರೆ 2 ಕಲರ್ ಇದ್ದರೆ ಅದು ಅರ್ಧ ಇದು ಅರ್ಧ ಅಷ್ಟೇ.
ಇನ್ನರ್ಧ ಬೇರೆ ಕಲರ್ಗೆ ಯೂಸ್ ಮಾಡ್ಕೋಬೋದು. ಇನ್ನೇನು ಉಳಿಯುತ್ತೆ ಆ ಥ್ರೆಡ್ನ ಬೇರೆ ಕಲರ್ ಸ್ಯಾರಿಗಳಿಗೆ ಹಾಕೋಬೋದು. ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದರೆ 1 ಅವರಲ್ಲೆಲ್ಲ ಮುಗಿಸ್ಕೋಬೋದು. ಏನು 1-5 ಅವರ್ ಕೂತ್ಕೊಂಡ್ರೆ ನಿಮಗೆ 1000 ಅಷ್ಟು ಮಾಡ್ಕೋಬೋದು ಅಮೌಂಟ್ನ. ನೋಡಿ, ಒಂದೇ ಸರಿ ಕಟ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗು ಕೂಡ ನೀಟಾಗಿ ಕಾಣಿಸುತ್ತೆ. ಇಷ್ಟು ಈಸಿಯಾಗಿ ಬೇಬಿ ಕುಚ್ಚನ್ನ ಹಾಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಬೇಬಿ ಕುಚ್ಚು ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ. ಸ್ಮಾಲ್ ಸೈಜಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸರಿ ಟ್ರೈ ಮಾಡಿ. ಲೆಂತ್ ಏನು ಬಂದಿದೆ ಅದು ತುಂಬ ಪುಟ್ಟಾಗಿ ಹಾಕೋದ್ರಿಂದನೇ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸೋದು. ತುಂಬ ಲೆಂತಿಯಾಗಿ ಹಾಕಿದ್ರೆ ಅದು ಸ್ವಲ್ಪ ಗಿಂಚ್ಕೊಂಡಂಗೆ ಆದಾಗ ಹಾಳಾಗುತ್ತೆ. ಇದರಿಂದ ನಿಮಗೆ ಲೈಫ್ ಇದೆ, ಅಂದರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇದು ಈ ರೀತಿ ಪುಟ್ಟಾಗಿ ಹಾಕೋದ್ರಿಂದ. ಫ್ರೆಂಡ್ಸ್, ಇದು ಕುಚ್ಚು ಬಂದರೆ 200 ಆಗಲೇ ಹೇಳಿದ್ದೀನಿ. 200ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು. ಈ ಕುಚ್ಚು ನಿಮಗೆ ಬೇಬಿ ಕುಚ್ಚು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.